ಕನ್ನಡ ಕಿರುತೆರೆಯ ನಟಿಯೊಬ್ಬರು ಕೊಟ್ಟಂತ ಸ್ಟೇಟ್ಮೆಂಟ್ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಹೌದು, ಆ ಸ್ಟೇಟ್ಮೆಂಟನ್ನು ನೋಡಿ ಹಾಗಿದ್ರೆ ಆಕೆ ಎಷ್ಟು ರಿಚ್ ಇರಬಹುದು, ಹಾಗೆ ಸಂಪಾದಿಸಿರುವ ಹಣ ಎಷ್ಟು ಅನ್ನೋದ್ರ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ. ಹೌದು, ನಟಿ ಶ್ವೇತಾ ಪ್ರಸಾದ್. ನಟಿ ಶ್ವೇತಾ ಪ್ರಸಾದ್ ಅಂದಿದ ತಕ್ಷಣ ತುಂಬ ಜನಕ್ಕೆ ಗೊತ್ತಾಗಲ್ವೇನೋ. ಆದರೆ ರಾಧಾರಮಣ ಸೀರಿಯಲ್ ಸೇರಿದಂತೆ ಇತ್ತೀಚೆಗೆ ಬಂದಂಥ ಒಂದಷ್ಟು ಸಿನಿಮಾಗಳನ್ನು ನೋಡಿದವರಿಗೆ ಈ ನಟಿಯ ಮುಖ ನೋಡ್ತಾ ಇದ್ದ ಹಾಗೇನೆ ಗೊತ್ತಾಗ್ಬಿಡತ್ತೆ ಇವ್ರು ಯಾರು, ಇವ್ರ ಹಿನ್ನೆಲೆ ಏನು ಅಂತ. ಇದೇ ನಟಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟೇ ಈಗ ಇಷ್ಟರ ಮಟ್ಟಿಗೆ ವೈರಲ್ ಆಗೋದಕ್ಕೆ ಕಾರಣವಾಗಿದೆ. ಹೌದು, ಆಕೆ ಹೇಳಿದಂಥ ಒಂದೇ ಒಂದು ಮಾತು, ಮುಂದಿನ ಜನ್ರೇಷನ್ಗೆ ಆಗುವಷ್ಟು ಅಪ್ಪ ಅಮ್ಮ ದುಡ್ದಿಟ್ಟಿದ್ದಾರೆ, ಹಣ ನನಗೆ ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಮುಂದಿನ ಜನರೇಷನ್ಗೆ ಆಗುವಷ್ಟು ಅಪ್ಪ ಅಮ್ಮ ದುಡ್ದಿಟ್ಟಿದ್ದಾರೆ ಅಂತ ಕೊಟ್ಟಂಥ ಈ ಹೇಳಿಕೆಯ ಮೇಲೆ ಇದೀಗ ಎಲ್ಲರ ಕಣ್ಣು ನೆಟ್ಟಿದೆ. ಹಾಗಿದ್ರೆ ಶ್ವೇತಾ ಪ್ರಸಾದ್ ಅವರು ಎಷ್ಟು ಕೋಟಿಗೆ ಬಾಳ್ತಾರೆ, ಎಷ್ಟು ಕೋಟಿ ಸಂಪಾದಿಸಿದ್ದಾರೆ, ಇವರ ತಂದೆ ತಾಯಿ ಯಾರು, ಇವ್ರ ತಂದೆ ತಾಯಿ ಇಷ್ಟರ ಮಟ್ಟಿಗೆ ಹಣ ಸಂಪಾದಿಸಿದ್ದಾರಾ, ಪೊಲಿಟಿಕಲಿ ಬ್ಯಾಕ್ಗ್ರೌಂಡ್ ಇದ್ದಾರಾ, ಅಥವಾ ಇವರು ಮದುವೆ ಆಗಿರೋ ಹುಡುಗ ಯಾರು, ಇದೆಲ್ಲವೂ ಕೂಡ ಈಗ ಹುಡುಕೋಕೆ ಶುರು ಆಗಿದ್ದಾರೆ. ಹಾಗಿದ್ರೆ ನಟಿ ಶ್ವೇತಾ ಪ್ರಸಾದ್ ಎಷ್ಟು ರಿಚ್ ಇದ್ದಾರೆ, ಯಾಕೆ ಈ ಥರದೊಂದು ಸ್ಟೇಟ್ಮೆಂಟನ್ನು ಕೊಟ್ಟರು, ಅವರ ಹಿನ್ನೆಲೆ ಏನು, ಅವರ ಗಂಡ ಯಾರು, ಅವರ ತಂದೆ ತಾಯಿ ಯಾರು, ಎಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಹಣಕಾಸಿನ ವಿಚಾರದಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಕಷ್ಟಪಡಬೇಕು, ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಬೇಕು ಅಂತ ಶ್ವೇತಾ ಪ್ರಸಾದ್ ಮಾತನಾಡಿದ್ದಾರೆ. ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ಶ್ವೇತಾ ಪ್ರಸಾದ್ ಈಗ ನಿರ್ಮಾಪಕಿಯಾಗಿ ಬಡ್ತಿ ಪಡೆದಿದ್ದಾರೆ. ಆಗಾಗ ಸೀರಿಯಲ್ಗಳಲ್ಲಿ ಗೆಸ್ಟ್ ಎಂಟ್ರಿ ಕೊಡುವ ಶ್ವೇತಾ ಯಾಕೆ ಸಿನಿಮಾ ಅಥವಾ ಸೀರಿಯಲ್ ಪ್ರಾಜೆಕ್ಟ್ನಲ್ಲಿ ಫುಲ್ ಫ್ಲೆಡ್ಜ್ ಆಗಿ ಒಪ್ಕೊಳ್ತಾ ಇಲ್ಲ, ಮಹಿಳೆಯರಿಗೆ ಹಣ ಎಷ್ಟು ಮುಖ್ಯ, ಎಷ್ಟು ಹಣ ಸೇವ್ ಮಾಡಬೇಕು ಅಂತ ಶ್ವೇತಾ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಹೌದು, ಶ್ವೇತಾ ಪ್ರಸಾದ್ ಈ ಹಿಂದೆಯಿಂದಲೂ ಕೂಡ ಒಂದು ಅಭ್ಯಾಸ ಇಟ್ಕೊಂಡಿದ್ದಾರೆ. ಅದು ಯಾವುದೇ ಸೀರಿಯಲ್ ಆಗಿರಲಿ, ಅದು ಎಷ್ಟೇ ಅದ್ಭುತವಾಗಿ ಬರ್ತಾ ಇರಲಿ, ಎಷ್ಟೇ TRP ಬರ್ತಾ ಇರಲಿ, ಆಕೆ ಕಂಪ್ಲೀಟಾಗಿ ಆ ಸೀರಿಯಲಲ್ಲಿ ಕಾಣಿಸ್ಕೊಳ್ಳೋದು ಇಲ್ಲ, ಆ ಸೀರಿಯಲಲ್ಲಿ ಕಂಪ್ಲೀಟಾಗಿ ನಟನೆಯೂ ಮಾಡಲ್ಲ, ಅರ್ಧಕ್ಕೆ ಗುಡ್ ಬೈ ಹೇಳಿಬಿಡ್ತಾರೆ. ಇದು ಆಕೆಯ ಮೇಲಿರುವಂಥ ಬೇಸರ. ನೋಡೋದಕ್ಕೆ ಚೆನ್ನಾಗಿದ್ದಾರೆ, ಅಭಿನಯ ಚೆನ್ನಾಗಿ ಮಾಡ್ತಾರೆ, ಆದರೆ ಒಂದೇ ಒಂದು ಪ್ರಾಜೆಕ್ಟನ್ನು ಕೂಡ ಕಂಪ್ಲೀಟ್ ಮಾಡೋದಿಲ್ಲ, ಅರ್ಧಕ್ಕೆ ಹೋಗ್ಬಿಡ್ತಾರೆ. ಯಾಕೆ ಹೀಗೆ ಮಾಡ್ತಾರೆ, ಈ ಥರದೊಂದು ನಿರ್ಧಾರವನ್ನು ಯಾಕೆ ಕೈಗೊಳ್ತಾರೆ, ಆಕೆ ಆ ಥರ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಆಕೆ ಇರುವಂಥ ಹಣವೇ ಕಾರಣವಾ, ಆಕೆ ಇರುವಂಥ ಪೊಸಿಷನ್ನೇ ಕಾರಣವಾ ಅನ್ನೋದು ತುಂಬ ಜನರ ಪ್ರಶ್ನೆ. ಅದಕ್ಕೆ ಶ್ವೇತಾ ಪ್ರಸಾದ್ ಮಾತನಾಡಿದ್ದಾರೆ. ಎಲ್ರಿಗೂ ತುಂಬ ಆಫರ್ಗಳು ಬರ್ತಾ ಇವೆ ಅನ್ನೋದು ಸುಳ್ಳು. ನಮ್ಮ ಇಂಡಸ್ಟ್ರಿಯಲ್ಲಿ ಕಡಿಮೆ ಪ್ರಾಜೆಕ್ಟ್ಗಳಿದೆ, ಆದರೆ ನಾವು ತುಂಬ ಕಲಾವಿದರಿದ್ದೀವಿ. ಸಣ್ಣ ಪುಟ್ಟ ಪಾತ್ರಗಳು, ಚಿಕ್ಕ ಬಜೆಟ್ ಸಿನಿಮಾಗಳು ತುಂಬ ಬರುತ್ತೆ, ಆದರೆ ಅವುಗಳನ್ನು ನಾನು ಒಪ್ಕೊಳ್ಳೋದಿಲ್ಲ. ಮಹಿಳೆಯರಿಗೆ ಸ್ಟ್ರಾಂಗ್ ಪಾತ್ರಗಳನ್ನು ಬರಿತಾ ಇಲ್ಲ, ಅಲ್ಲದೆ ಪಾತ್ರಕ್ಕೆ ತಕ್ಕಂತೆ ಸಂಭಾವನೆಯೂ ಸಿಗ್ತಾ ಇಲ್ಲ. ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರವಾಗಿ ಬಲವಾಗಬೇಕು ಅಂದರೆ ತುಂಬ ಶ್ರಮಿಸಬೇಕು. ಸಣ್ಣ ಪುಟ್ಟ ಹಣಕಾಸಿಗೆ ನಾನು ಇರೋ ಬರೋ ಪಾತ್ರಗಳನ್ನು ಒಪ್ಕೊಳ್ಳೋದಿಲ್ಲ, ಹೀಗೆ ಬೇರೆ ಹೆಣ್ಣು ಮಕ್ಕಳು ಕೂಡ ಇಲ್ಲ ಅನ್ನಬೇಕು. ನನಗೆ ಅವಕಾಶ ಇಲ್ಲ, ಹೀಗಾಗಿ ಬಂದಿರೋ ಚಾನ್ಸಸ್ನ ಬಳಸ್ಕೊಳ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರಬಾರ್ದು. ಸ್ಟ್ರಾಂಗ್ ಪಾತ್ರಗಳನ್ನು ಬರೆದು ಅವಕಾಶಗಳನ್ನು ನೀಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ ಅಂತ ಮಾತನಾಡಿದ್ದಾರೆ. ಸಿನಿಮಾಗಿಂತ ಸೀರಿಯಲ್ ದುಡ್ಡು ಚೆನ್ನಾಗಿ ಕೊಡುತ್ತದೆ. ಇಂಡಸ್ಟ್ರಿಯಲ್ಲಿ ಮಹಿಳೆಯರು ಎಷ್ಟು ಸಂಪಾದಿಸ್ತಾರೆ ಅನ್ನೋದನ್ನು ರಿವೀಲ್ ಮಾಡೋಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇನ್ನೂ ಚೆನ್ನಾಗಿ ದುಡಿತಾರೆ, ಖಂಡಿತ ದೊಡ್ಡ ಮೊತ್ತ ಸಿಗೋದಿಲ್ಲ, ಬದುಕುವುದು ಕಷ್ಟ ಇದೆ. 1% ಆ್ಯಕ್ಟರ್ಗಳು ಮಾತ್ರ ಚೆನ್ನಾಗಿ ಹಣ ಪಡಿತಾ ಇದ್ದಾರೆ, ಇನ್ನುಳಿದವರು ತುಂಬ ಕಷ್ಟಪಡ್ತಿದ್ದಾರೆ. ನಮಗೆ ಇರುವ ಲೈಫ್ ಸ್ಟೈಲ್ನಲ್ಲಿ ಬದುಕೋದು ತುಂಬ ಕಷ್ಟ, ದುಡ್ಡು ಮಾಡೋಕೆ ಇಂಡಸ್ಟ್ರಿಗೆ ಬರಬಾರ್ದು, ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳುವ ರೀತಿ ನೋಡಿಕೊಂಡು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ. ವರ್ಷಕ್ಕೆ 2 ಸಿನಿಮಾ ಬರ್ಬೋದು, ಅದು ಹೆಚ್ಚು. ಕಲಾವಿದರಾಗಿದ್ದರೆ ಮಾತ್ರ ಜೀವನ ನಡೆಸೋಕೆ ಹಣ ಸಾಲದು, ಹೀಗಾಗಿ ಬೇರೆ ರೀತಿಯಲ್ಲಿ ಕೆಲಸಗಳನ್ನು ಹುಡುಕಿಕೊಳ್ಬೇಕು. ಮಾರ್ಕೆಟ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳೋಕೆ ಹಣ ಮಾಡಿಕೊಂಡು ಇಲ್ಲಿಗೆ ಬರಬೇಕು, ನಾವು ಬದುಕೋದಕ್ಕೆ ಹಣ ಬೇಕು, ಊಟ ತಿಂಡಿ ಅಷ್ಟೇ, ಯಾವುದಕ್ಕೂ ನಂಗೆ ಕಡಿಮೆ ಇಲ್ಲ. ನನಗೆ ಈ ಜನ್ರೇಷನ್, ಮುಂದಿನ ಜನ್ರೇಷನ್ಗೆ ಸಾಕಾಗುವಷ್ಟು ಅಪ್ಪ ಅಮ್ಮ ದುಡಿದಿಟ್ಟಿದ್ದಾರೆ, ನಾನು ದುಡಿತಾ ಇರುವೆ ಇಷ್ಟು ಸಾಕು, ನಾನು ಜೀವನ ಎಂಜಾಯ್ ಮಾಡ್ತಾ ಇದ್ದೀನಿ, ಹಾಗಾಗಿ ಹಣ ಮುಖ್ಯ ಅಲ್ಲ ಅಂತ ಶ್ವೇತಾ ಹೇಳಿದ್ದಾರೆ. ಹಾಗಿದ್ರೆ ಶ್ವೇತಾ ಅವರ ತಂದೆ ತಾಯಿ ಎಷ್ಟು ಹಣ ಸಂಪಾದಿಸಿದ್ದಾರೆ ಅನ್ನೋದಕ್ಕೆ ನಾವು ನೋಡೋದಾದರೆ, ಶ್ವೇತಾ ಅವರ ತಂದೆ ತಾಯಿ ಶಿವಮೊಗ್ಗದವರು, ಇಬ್ಬರೂ ಕೂಡ ವೆಲ್ ಸೆಟಲ್ಡ್, ಇಬ್ಬರೂ ಕೂಡ ಒಳ್ಳೆ ಗೌರ್ಮೆಂಟ್ ಜಾಬ್ನಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಆಕೆ ಮದುವೆ ಆಗಿರೋದು RJ ಪ್ರದೀಪನ್ನ. ಹೌದು, RJ ಪ್ರದೀಪ್ ಕೂಡ ವೆಲ್ ಸೆಟಲ್ಡ್ ಫ್ಯಾಮಿಲಿ ಅವರೇ, ಅವರ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗಿಯೇ ಇದ್ದಾರೆ. ಬೆಂಗಳೂರಿನಲ್ಲಿ ಒಂದೊಳ್ಳೆ ಮನೆ ಇದೆ, ಬೆಂಗಳೂರಿನಲ್ಲಿ ಜಾಗ ಇದೆ, ಇಬ್ಬರೂ ಪ್ರೀತಿಸಿ ಮದುವೆ ಆಗಿದ್ದಾರೆ. ಅಪ್ಪ ಅಮ್ಮ ಇಬ್ಬರೂ ಕೂಡ ಸೆಟಲ್ಡ್ ಆಗಿರೋದ್ರಿಂದ, ಇಬ್ಬರು ಮನೆಯವರು ಕೂಡ ಸೆಟಲ್ಡ್ ಆಗಿರೋದ್ರಿಂದ ಇವರಿಬ್ಬರಿಗೂ ಟೆನ್ಷನ್ ಇಲ್ಲ. ಶ್ವೇತಾ ಹೇಳ್ದಾಗೇ
ಮುಂದಿನ ಜನರೇಷನ್ನಿಗೆ ಆಗೋ ಹಾಗೆ ಮಾಡಿದ್ದಾರೆ. ಆದರೆ ಇನ್ನೂ ಒಂದು ವಿಚಾರ ಅಂದರೆ, ಶ್ವೇತಾ ಮತ್ತು ಪ್ರದೀಪ್ ಮದುವೆ ಆಗಿ ಹತ್ರ 10-12 ವರ್ಷ ಕಳೆದ್ರೂ ಇನ್ನೂ ಮಕ್ಕಳು ಮಾತ್ರ ಮಾಡ್ಕೊಂಡಿಲ್ಲ. ಯಾಕೆ ಅನ್ನೋದು ಅವರಿಬ್ಬರಿಗೆ ಮಾತ್ರ ಗೊತ್ತಿದೆ. ಇಷ್ಟು ವರ್ಷ ಆದ್ರೂ ಮಕ್ಕಳನ್ನ ಯಾಕೆ ಮಾಡ್ಕೊಂಡಿಲ್ಲ, ಒಂದು ಜನ್ರೇಷನ್ ಕೂತು ತಿನ್ನೋ ಅಷ್ಟು ದುಡ್ಡಿದ್ರೂ ಕೂಡ ಮಕ್ಕಳನ್ನ ಯಾಕೆ ಮಾಡ್ಕೊಂಡಿಲ್ಲ ಅನ್ನೋದು ಗೊತ್ತಿಲ್ಲ. ಫ್ಯಾಮಿಲಿ ಪ್ಲ್ಯಾನಿಂಗು, ಅಯ್ಯೋ ಇನ್ನೂ ಲೈಫ್ ಸೆಟಲ್ಡ್ ಆಗಿಲ್ಲ ಅದಕ್ಕೆ ಮಕ್ಕಳು ಮಾಡ್ಕೊಂಡಿಲ್ಲ, ಆ ಚಿಂತೆ ಶ್ವೇತಂಗೆ ಇಲ್ಲ. ಆದ್ರೂ ಫಿಲಮಲ್ಲಿ ಕಾಣಿಸ್ಕೊಳ್ಬೇಕು, ಹೀರೋಯಿನ್ ಆಗಬೇಕು, ಫಿಗರ್ ಮೇಂಟೈನ್ ಮಾಡಬೇಕು ಅಂತ ಮಕ್ಕಳು ಮಾಡ್ಕೊಂಡಿಲ್ವಾ ಗೊತ್ತಿಲ್ಲ. ಅದ್ರ ಬಗ್ಗೆ ಮಾತ್ರ ಎಲ್ಲೂ ಮಾತನಾಡಿಲ್ಲ. ಆದರೆ ಶ್ವೇತಾ ಕೊಟ್ಟಂಥ ಈ ಸ್ಟೇಟ್ಮೆಂಟ್ ಹಲವರಿಗೆ ಹಲವು ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಈ ರೀತಿಯಾಗಿ ಇದ್ದವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೂ ಮಾಡದೆ ಯಾಕಿದ್ದಾರೆ ಅಂತ. ಈಗ ಪ್ರೊಡ್ಯೂಸರ್ ಆಗಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡಿದ್ದಾರಂತೆ. ಇನ್ನು ಅನೇಕ ಪ್ರಾಜೆಕ್ಟ್ಗಳನ್ನು ಮಾಡಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡಿದ್ದಾರಂತೆ. ಲೈಫ್ನಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು ಅನ್ನೋದನ್ನು ಇಟ್ಕೊಂಡಿಗೆ ಈ ಥರದೊಂದಷ್ಟು ನಿರ್ಧಾರಗಳನ್ನು ಕೈಗೊಂಡಿದ್ದಾರೆ. ಎನಿವೆ, ಶ್ವೇತಾ ಮತ್ತು ಪ್ರದೀಪ್ ಚೆನ್ನಾಗಿರಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.